ಯುದ್ಧ ಪ್ರಾರಂಭ ಆಗಿದೆ. ಎಷ್ಟೋ ಜನ ಪ್ರವಾಸಿಗರಿದ್ದಾರೆ, ಎಷ್ಟೋ ಜನ ಅಲ್ಲಿ ತಮ್ಮ ಒಂದು ಏನು ಜೀವನವನ್ನು ನಡೆಸಲಿಕ್ಕೆ ಹೋಗ್ಯಾರೆ. ಈಗಾಗಲೇ ಭಾರತ ಸರ್ಕಾರನೂ ಎಲ್ಲ ಕಡೆ ಅಲರ್ಟ್ ಮಾಡಿದೆ. ನಮ್ಮದು UAE ಜೊತೆಗೆ ಒಳ್ಳೆಯ ಸಂಬಂಧ ಇದೆ, ದುಬೈ ಜೋಡ ಒಳ್ಳೆಯ ಸಂಬಂಧ ಇದೆ, ಸೌದಿ ಅರೇಬಿಯಾ ಜೋಡ ಸಂಬಂಧ ಇದೆ. ನಮ್ಮ ಬ್ಯಾಲೆನ್ಸ್ ಮಾಡೋ ಹ್ಯಾಬಿಟ್ ಇರೋದು. ನೀವು ಬಿಡಿ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ. ಪ್ರಧಾನಮಂತ್ರಿಗಳ ಮೇಲೆ ಭಾಳಷ್ಟು ಅಭಿದಾಭಿ ಪ್ರಧಾನಮಂತ್ರಿ ಅವರು ಸಹ ಎಲ್ಲರೂ ಒಳ್ಳೆಯ ಸಂಬಂಧ ಇರೋದ್ರಿಂದ ನಮ್ಮ ಭಾರತೀಯರಿಗೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಏನೂ ಆಗೋದಿಲ್ಲ. ಯಾಕಂದ್ರೆ ಉಕ್ರೇನ್ದಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದವ್ರ ಸಹಿತ ಭಾರತ ಧ್ವಜ ಇಟ್ಕೊಂಡು ಓಡಿ ಬಂದರು. ಅಂದ್ರೆ ಭಾರತ ಜಗತ್ತಿನಾಗೇ ಎಲ್ಲರ ಪ್ರೀತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಳಿಸ್ಯಾರ. ಆತ ತುಳಿದೇ ಇರೋ ಹೊಸಲೇ ಇಲ್ಲ, ಆತರಿಂದ ಸಹಾಯ ಪಡೆದಿರೋ ವ್ಯಕ್ತಿ ಇಲ್ಲ. ಇಡೀ ಜಿಲ್ಲೆನಲ್ಲಿ ಬದುಕಿರುವಾಗಲೇ ಜನ ಆತನ ಪ್ರತಿಮೆಯನ್ನು ಮಾಡಿ ಪೂಜೆ ಮಾಡ್ತಿರೋ ಮಹಾನ್ ವ್ಯಕ್ತಿ ಅಂತಂದ್ರೆ ಸೂರಪ್ಪನವ್ರು ಒಬ್ರೆ. ಇಸ್ರೇಲ್ ಜೋಡನೂ ದೋಸ್ತಿ ಐತಿ, ಸೌದಿ ಅರೇಬಿಯಾನೂ ದೋಸ್ತಿ, ದುಬೈ ಜೋಡನೂ ದೋಸ್ತಿ ಐತಿ, ಅಫ್ಘಾನಿಸ್ತಾನ ಜೋಡನೂ ದೋಸ್ತಿ ಐತಿ. ನಾವು ಯಾರು ಜೋಡ ಯುದ್ಧ ಮಾಡ್ಲಕತ್ತಿಲ್ಲ. ಅಫ್ಘಾನಿಸ್ತಾನದವ್ರು ಇವ್ರನ್ನ ಹೊಡ್ಲಕತ್ತಾರೆ, ಇವ್ರು ಅವ್ರಿಗೆ ಹೊಡ್ಲಕತ್ತಾರೆ. ನಮ್ಮದೇನು ಪಾತ್ರ ಅದರಾಗಿಲ್ಲ. ಭಾರತ ಈಗಾದರೂ ಬುದ್ಧಿ ಇದ್ದರೆ, ಮನುಷ್ಯತ್ವ ಇದ್ದರೆ, ಭಾರತದಲ್ಲಿರೋರು ಈ ದೇಶದ ಅನ್ನ ತಿತ್ತಿದ್ರೆ ಜೈ ಭಾರತ್ ಅನ್ಬೇಕು, ಪಾಕಿಸ್ತಾನ ಜಿಂದಾಬಾದನ್ನು ತಾಯ್ಗಂಡರಿಗೆ ಹೊಡಿಬೇಕು. ಇಟ್ಟೆ ನಾನು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆಗ್ರಹ ಸಹಜವಾಗಿ ನೋಡಿ, ಅವ್ರವ್ರ ಜಗಳಿದೆ. ಏನು ಅವರು ಶಿಯಾ ಸುನ್ನಿ ಜಗಳ ಇದೆ, ಅವ್ರವ್ರಿಗೆ ಹೊಡೆದಾಡ್ಲಕತ್ತಾರೆ. ಅದು ರಂಜಾನ್ ಪವಿತ್ರ ದಿನಗಳಲ್ಲಿ. ಆದರೆ ಅವರು ಭಾರತದಲ್ಲಿ ಎಲ್ಲರೂ ಅತ್ಯಂತ ಸಂತೋಷ ಶಾಂತಿಯಿಂದ ರಂಜಾನ್ ಆಚರಣೆ ಮಾಡ್ತಾ ಇದ್ದಾರೆ. ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಯಾವ ಧರ್ಮ ಎಲ್ಲಿ ಹುಟ್ಟಿತ್ತೋ ಅಲ್ಲೇ ಇದು ಪ್ರಾರಂಭ ಆಗಿದೆ. ಇದಕ್ಕೆ ಭಾರತ ಏನೋ ಜವಾಬ್ದಾರಿ ಅಲ್ಲ. ಭಾರತ ಎಲ್ಲ ದೇಶಗಳ ಜೊತೆ ಒಳ್ಳೆಯ ಸಂಬಂಧ ಇದೆ. ಅಮೇರಿಕಾ ಜೊತೆನೂ ಒಳ್ಳೆಯ ಸಂಬಂಧ ಇದೆ, ಇಸ್ರೇಲ್ ಜೊತೆಗೂ ಸಂಬಂಧ ಇದೆ, ಇರಾನ್ ಜೊತೆಗೂ ಸಂಬಂಧ ಇದೆ. ನಮ್ಮದು ಇದ್ರಾಗ ಏನಿಲ್ಲ, ಭಾರತ ನ್ಯೂಟ್ರಲ್ ಇದೆ. ನಾವು ಶಾಂತಿ ಬಯಸೋರು. ಈ ರೀತಿ ಕಾದಾಡಕತ್ತವ್ರು ಅವರು. ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡೋವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಮಗೇನು ಸಂಬಂಧ? ಅದು ಆರಾಮಿದ್ದೀರಿ ಭಾರತದಾಗ ಇರ್ರಿ, ಬಿಟ್ಟು ನೀವು ಅವರು ಅಲ್ಲಿ ಸತ್ತಿದ್ದಕ್ಕೆ ಇಲ್ಲಿ ಹೇಳ್ತೀರಿ. ಮತ್ತು ಹಂಗಾದ್ರೆ ಬಂಗ್ಲಾದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನಿಮ್ಗೆ ಕಣ್ಣೀರು ಯಾಕೆ ಬರಲಿಲ್ಲ? ಹಾಂ, ಹಿಂದೂಗಳನ್ನು ಕೊಲೆ ಆದಾಗ ನಿಮ್ಗೆ ಯಾವುದೂ ರೀತಿ ಕಣ್ಣೀರು ಬರೋದಿಲ್ಲ, ಎದೆ ಬಡ್ಕೋದಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವನೋ ಎಲ್ಲವ ಸತ್ರೆ ಎಲ್ಲಿ ಅಲ್ಲ ನೀವು ಅಳತ್ತೀರಿ. ಆದರೆ ನಿಮ್ಗೆ ಈ ದೇಶಕ್ಕೆ ಇಷ್ಟೇ ಇಲ್ಲ. ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶದ ಗಾಳಿ ಸೇವನೆ ಮಾಡಿ ಯಾರೋ ಯಾವುದೋ ದೇಶದಾಗ ಸತ್ರೆ ಅಳುವುದು ಅದು ದೇಶದ್ರೋಹ ಮತ್ತು ಈ ದೇಶಕ್ಕೇ ಒಂದು ರೀತಿ ಮೋಸ ಮಾಡ್ದಂಗೆ. ಕತ್ತರಿಸ್ಬಿಡ್ಬೇಕು. ನೀವು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿಜಯಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಮಾಡೋರು. ಅವ್ರು ಯಾರಾದ್ರೂ ಗೊತ್ತಾಯ್ತಲ್ಲ. ಇವರು RSS ಒಂದು ಪಥಸಂಚಲನ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ. ಈಗ ಇವರು ಅಳುವುದಕ್ಕೆ ಮತ್ತು ಆ ದೇಶದ ನಾಯಕನ ಛಲಗಳಾಗಲಿಕ್ಕೆ ಯಾವುದಾದ್ರೂ ರಿಜಿಸ್ಟ್ರೇಷನ್ ಎಲ್ಲಾದರೂ ಮಾಡ್ಯಾರನ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರೆ ಸರ್ ಅದಾಗ ಮಾಡ್ಯಾರೋ, ಇವಾಗ ಮಾಡ್ಯಾರೋ. ಈಗ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಹೇಳಬೇಕು ದೇಶದ ರಾಜ್ಯದ ಜನರಿಗೆ, ಅವರು ಸ್ಟ್ರೈಕ್ ಮಾಡೋದು, ಅಶಾಂತಿ ಗಲಭೆ ಎಬ್ಬಿಸೋದು ಇದನ್ನು ಭಾರತದಲ್ಲಿ ಮಾಡಬಾರ್ದು. ಮಾಡಿದ್ರೆ ಅವ್ರ ಮ್ಯಾಗೆ ಆ್ಯಕ್ಷನ್ ಗುಂಡಿನ ಒಂದು ದಾಳಿ ಮಾಡಿ ಮುಗಿಸ್ಬೇಕು ಅಷ್ಟೇ. ಅವರೆಲ್ಲ ದೇಶದ್ರೋಹಿಗಳೇ ಹೊರತು ಅವರು ದೇಶ ಪ್ರೇಮಿಗಳಲ್ಲ. ಭಾರತಕ್ಕೆ ಅನ್ಯಾಯ ಆದಾಗ, ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ, ಭಾರತ ಪಾಕಿಸ್ತಾನ ವಿರುದ್ಧ ಗೆದ್ದಾಗ ಇವರು ಸಂತೋಷ ಇರೋದಿಲ್ಲ. ಈಗ ಭಾಳ ದುಃಖ ಆಗಿದೆ, ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಆದಷ್ಟು ಕಣ್ಣೀರು ಹಾಕೋತ ಆತ್ಮಹತ್ಯೆ ಮಾಡ್ಕೊಂಡು ಒಳ್ಳೆಯದು. ಅವರು ಸಹ ನೀನೇನ್ ದೊಡ್ಡ ಹೀರೋ ಅನ್ಕೊಂಡು ಫೈಟ್ ಮಾಡಕ್ ನುಗ್ಗಿದ್ಯಾ? ನನ್ನ ಫೀಲಿಂಗ್ ನನಗೆ ರೇಗಿಸ್ತಾ ಇದ್ಯಾ? ಆದರೆ ಅವರು ಭಾರತದಲ್ಲಿ ಎಲ್ಲರೂ ಅತ್ಯಂತ ಸಂತೋಷ ಶಾಂತಿಯಾಗಿ ರಂಜಾನ್ ಆಚರಣೆ ಮಾಡ್ತಾ ಇದ್ದಾರೆ.
ಯಾವ ಧರ್ಮ ಎಲ್ಲಿ ಹುಟ್ಟಿತ್ತೋ ಅಲ್ಲೇ ಪ್ರಾರಂಭ. ಇದಕ್ಕೆ ಭಾರತ ಏನೋ ಜಾತಿ. ಭಾರತ ಎಲ್ಲಾ ದೇಶಗಳ ಒಳ್ಳೆ ಸಂಬಂಧ. ಯಾರಿಗೂ ಹೇಳ್ಬಾರ್ದು. ನಮ್ ತಾಯಿ ಸತ್ತಾಗ ಯಾರು ಹೇಳಲ್ಲ ನಾವು. ಅಮೆರಿಕ ಜೊತೆನೂ ಒಳ್ಳೆ ಸಂಬಂಧ ಇದೆ, ಇಸ್ರೇಲ್ ಜೊತೆನೂ ಸಂಬಂಧ ಇದೆ, ಇರಾನ್ ಜೊತೆನೂ ಸಂಬಂಧ ಇದೆ. ನಮ್ದು ಇದ್ರಾಗ ಏನಿಲ್ಲ, ಭಾರತ ನ್ಯೂಟ್ರಲ್ ಇದೆ. ನಾವು ಶಾಂತಿ ಬಯಸುವುದು. ಈ ರೀತಿ ಕಾದಾಡಕತ್ತವ್ರು, ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂತವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕ. ಹೇಳಿದ್ರು ಹೇಳ್ದ, ಅಪ್ಪನ ಕುಟ್ಟಿ ಮಾತು ಹೇಳ್ದ. ನಮ್ಗೇನ್ ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ಲಿ. ಬಿಟ್ಟು ನೀವು ಅವ್ರು ಅಲ್ಲಿ ಸತ್ಯದಕ್ಕೆ ಇಲ್ಲಿ ಹೇಳ್ತೀವಿ. ಮತ್ತ ಹಂಗಾದ್ರೆ ಬಂಗಾಳದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನೀವು ಕಣ್ಣೀರ್ ಹಾಕ್ತಾರೆ. ಹಿಂದೂಗಳ ಕೊಲೆ ಆದಾಗ ನಿಮ್ಗೆ ಯಾವುದೂ ರೀತಿ ಕಣ್ಣೀರು ಬರೋದಿಲ್ಲ, ಎದೆ ಬರ್ತದೆ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. ಯಾವನೋ ಎಲ್ಲವ್ರು ಸತ್ರ ಇಲ್ಲಿ ಅಲ್ಲ ಅಳತೀರಿ. ಅಂದ್ರೆ ನಿಮ್ಗೆ ಈ ದೇಶಕ್ಕೆ ಇಷ್ಟೇ ಇಲ್ಲ. ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕೊಟ್ಟು, ಈ ದೇಶದ ಗಾಳಿ ಸೇವನೆ ಮಾಡಿ, ಯಾರೋ ಯಾವುದೋ ದೇಶ ಸತ್ರ ಯಾವುದು ಅದು ದೇಶದ್ರೋಹ ಮತ್ತು ಈ ದೇಶಕ್ಕೆ ಒಂದು ರೀತಿ ಮೋಸ ಮಾಡೋದು. ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಅದೇ ಮಾಡೋರು ಅವ್ರು ಯಾರೋ ಗೊತ್ತಾಯ್ತಲ್ಲ. ಇವರು RSS ಪದಸಂಚಲ್ ಮಾಡ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ. ಈಗ ಇವ್ರು ಅಳುವುದಕ್ಕೆ ಮತ್ತು ಆ ದೇಶದ ನಾಯಕನ ಕೆಳಗಡೆ ಯಾವ್ದಾದ್ರು ರಿಜಿಸ್ಟ್ರೇಷನ್ ಎಲ್ಲಾದ್ರೂ ಮಾಡ್ಯಾರ. ಮೆಟ್ಟು ತಾಂಡಾಕ್ಬೇಕು ಅವನಿಗೆ ರೋಡಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಅವರು ಸ್ಟ್ರೈಕ್ ಮಾಡೋದು, ಅಶಾಂತಿ ಗಲಭೆ ಎಬ್ಬಿಸೋದು, ಇದನ್ನ ಭಾರತದಲ್ಲಿ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಗುಂಡಿನ ಒಂದು ದಾಳಿ ಮಾಡಿ ಮುಗಿಸ್ಬೇಕಾಗ್ತದೆ. ಅವೆಲ್ಲ ದೇಶದ್ರೋಹಿಗಳೇ ಹೊರತು ಅವ್ರು ದೇಶಪ್ರೇಮದ ಅಲ್ಲ. ಭಾರತಕ್ಕೆ ಅನ್ಯಾಯ ಆದಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಭಾರತ ಪಾಕಿಸ್ತಾನ ಗೆದ್ದಾಗ ಇವರು ಸಂತೋಷ. ಈಗ ಬಹಳ ದುಃಖ ಆಗಿದೆ, ಪಾಪ ಕಣ್ಣೀರು ಹಾಕ್ತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆದಷ್ಟು ಕಣ್ಣೀರು ಹಾಕೋದು ಆತ್ಮಹತ್ಯೆ ಮಾಡ್ಕೊಂಡು ಅವರು ಸಹ ಸ್ವರ್ಗ ಸೇರ್ಬೋದು. ಅಂದ್ರೆ ಅವರು ಭಾರತದಲ್ಲಿ ಎಲ್ಲರೂ ಅತ್ಯಂತ ಸಂತೋಷ ಶಾಂತಿಯಾಗ ರಂಜಾನ್ ಆಚರಣೆ ಮಾಡ್ತಾ ಇದ್ದಾರೆ. ಯಾವ ಧರ್ಮ ಎಲ್ಲಿ ಹುಟ್ಟಿತ್ತೋ ಅಲ್ಲೇ ಪ್ರಾರಂಭ. ಇದಕ್ಕೆ ಭಾರತ ಏನೋ ಜಾತಿ. ಭಾರತ ಎಲ್ಲಾ ದೇಶಗಳ ಒಳ್ಳೆ ಸಂಬಂಧ. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ, ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಅಮೆರಿಕ ಜೊತೆನೂ ಒಳ್ಳೆ ಸಂಬಂಧ ಇದೆ, ಇಸ್ರೇಲ್ ಜೊತೆನೂ ಸಂಬಂಧ ಇದೆ, ಇರಾನ್ ಜೊತೆನೂ ಸಂಬಂಧ ಇದೆ. ನಮ್ದು ಇದ್ರಾಗ ಏನಿಲ್ಲ, ಭಾರತ ನ್ಯೂಟ್ರಲ್ ಇದೆ. ನಾವು ಶಾಂತಿ ಬಯಸುವುದು. ಈ ರೀತಿ ಕಾದಾಡಕತ್ತವ್ರು, ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂತವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕ. ನೀವ್ ಹೇಳ್ತಾ ಇರೋದಲ್ಲ ನಿಜಾನೇನಾ? ನಿಜವಾಗ್ಲೂ ಸರ್, ನಿಮ್ ಮಗನಾಣೆಗೂ ನಮ್ಗೇನ್ ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ಲಿ. ಬಿಟ್ಟು ನೀವು ಅವ್ರು ಅಲ್ಲಿ ಸತ್ಯದಕ್ಕೆ ಇಲ್ಲಿ ಹೇಳ್ತೀವಿ. ಮತ್ತ ಹಂಗಾದ್ರೆ ಬಂಗಾಳದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನೀವು ಕಣ್ಣೀರ್ ಹಾಕ್ತಾರೆ. ಹಿಂದೂಗಳ ಕೊಲೆ ಆದಾಗ ನಿಮ್ಗೆ ಯಾವುದೂ ರೀತಿ ಕಣ್ಣೀರು ಬರೋದಿಲ್ಲ, ಎದೆ ಬರ್ತದೆ. ನನಗಿದ್ರು ಒಂಥರ ಸಂತೋಷ